ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯಲ್ಲಿ ಭೂ ಅಕ್ರಮ ನಡೀತಾ ಕೋಟ್ಯಾಂತರ ರೂಪಾಯಿ ಮೌಲ್ಯದ 28 ಎಕರೆ ಭೂಮಿ ಮಂಜೂರನ್ನ ಮಾಡಲಾಗಿದೆ. 28 ಎಕರೆ ಕಂದಾಯ ಭೂಮಿ ಅಕ್ರಮವಾಗಿ ಮಂಜೂರು ಮಾಡಲಾಗಿದೆಯಾ ಅನ್ನುವಂಥ ಪ್ರಶ್ನೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ 28 ಎಕರೆ ಭೂಮಿಯನ್ನ ಮಂಜೂರು ಮಾಡಲಾಗಿದೆ. ಅದು 28 ಎಕರೆ ಕಂದಾಯ ಭೂಮಿ ಅಕ್ರಮವಾಗಿ ಮಂಜೂರಾಗಿದೆಯಾ ಅಂತ 2019-2020ರಲ್ಲಿ 28 ಎಕರೆ ಭೂಮಿ ಮಂಜೂರು ಮಾಡಲಾಗಿದೆ. ಕೆಂಚೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 12ರಲ್ಲಿರುವಂಥ ಭೂಮಿ ಅದು. ಗೀತಾ ತಹಶೀಲ್ದಾರ್ ಆಗಿದ್ದಾಗ ಶಿವಮೊಗ್ಗದ ಕೆಲವರಿಗೆ ಮಂಜೂರು ಮಾಡಲಾಗಿದೆಯಂತೆ. ಭೂ ಮಂಜೂರಾತಿ ದಾಖಲೆಗಳು ಈಗ ಮಾಯ ಆಗಿದೆ. ಭೂಮಿ ಮಂಜೂರಾದ ಬಗ್ಗೆ ತನಿಖೆಗೆ ಡಿಸಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು, ಚಿಕ್ಕಮಗಳೂರಿನ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ತನಿಖೆಗೆ ಆದೇಶವನ್ನ ಮಾಡಿದ್ದಾರೆ. ಶಿವಮೊಗ್ಗದ ಪ್ರಭಾವಿಗಳಿಗೆ ಅಕ್ರಮವಾಗಿ ಮಂಜೂರಾತಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ತರೀಕೆರೆ ತಹಶೀಲ್ದಾರ್ ಆಗಿದ್ದಂಥ ಗೀತಾ ಈಗ ಹಾಸನದಲ್ಲಿ ತಹಶೀಲ್ದಾರ್ ಆಗಿ ಕೆಲಸವನ್ನ ಮಾಡ್ತಿದ್ದಾರೆ. ಶಿವಮೊಗ್ಗದವರಿಗೆ ಯಾಕೆ ಚಿಕ್ಕಮಗಳೂರಿನ ತರೀಕೆರೆದು ಅಂದರೆ ತರೀಕೆರೆ ಶಿವಮೊಗ್ಗಕ್ಕೆ ಹತ್ರ, ಆದರೆ ಡಿಸ್ಟಿಕ್ ಅನ್ನುವಂಥದ್ದು ಬಂದಂಥ ಸಂದರ್ಭದಲ್ಲಿ ಅದು ಚಿಕ್ಕಮಗಳೂರಿಗೆ ಸೇರುತ್ತೆ. ಗೀತಾ ತಹಶೀಲ್ದಾರ್ ಆಗಿದ್ದಂಥ ಸಂದರ್ಭದಲ್ಲಿ ಅಕ್ರಮವಾಗಿ ಮಂಜೂರು ಮಾಡಲಾಗಿದೆ ಅನ್ನುವಂಥ ಆರೋಪ 28 ಎಕರೆಯನ್ನ. ಸೊ ಆ ಒಂದು ನಿಟ್ಟಿನಲ್ಲಿ ಈಗ ತನಿಖೆಗೆ ಆದೇಶವನ್ನ ಮಾಡಲಾಗಿದೆ. ಚಿಕ್ಕಮಗಳೂರಿನ DC ಆಗಿರುವಂಥ ಮೀನಾ ಅವರು ಆದೇಶವನ್ನ ಮಾಡಿದ್ದಾರೆ. ಕಾದು ನೋಡಬೇಕು, ಯಾಕೆಂದ್ರೆ ಆ ಒಂದು ಡಾಕ್ಯುಮೆಂಟ್ಸ್ಗಳೇ ಕಾಣ್ತಾ ಇಲ್ವಂತೆ. ತರೀಕೆರೆ ಸಾರ್ವಜನಿಕರಿಂದ ನಮಗೆ ಕೆಂಚಾಪುರ ಗ್ರಾಮ ಸರ್ವೆ ನಂಬರ್ 12ಗೆ ಸಂಬಂಧಿಸಿದಂತೆ 28 ಎಕರೆ ಅಷ್ಟು ಜಮೀನು ಇಲ್ಲೀಗಲ್ ಆಗಿ ಗ್ರಾಂಟ್ ಆಗಿದೆ ಅನ್ನೋದು ಒಂದು ಪೆಟಿಷನ್ ಬಂದಿದೆ. ಅದನ್ನು ನಾವು AC ತರೀಕೆರೆಯವರಿಗೆ ಎನ್ಕ್ವೈರಿಗೆ ಹಾಕಿದ್ದೀವಿ. AC ಅವರಿಂದ ನಮಗೆ ಮಾಹಿತಿ ಬಂದರೆ, ಅಕಸ್ಮಾತ್ ಅದೇನಾದರೂ ಇಲ್ಲೀಗಲ್ ಗ್ರಾಂಟ್ ಅಂತ ಕಂಡು ಬಂದರೆ ಅದನ್ನು ನಾವು ನಿಯಮಾನುಸಾರ ಪರಿಶೀಲಿಸಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿಕ್ಕೆ ಕ್ರಮ ವಹಿಸ್ತೇವೆ. ಮಾನ್ಯ ಕಂದಾಯ ಸಚಿವರು ಬಂದಾಗೂ ಇದು ರಿವ್ಯೂ ಆಗಿದೆ. ಮೂಡಿಗೆರೆ ಇರ್ಬೋದು, ಎರಡೂ ಕಡೆಯಿಂದ ಒಂದು ಹಂತದ ಏನು ಅಸಿಸ್ಟೆಂಟ್ ಕಮಿಷನರ್ಸು KLR ಆ್ಯಕ್ಟ್ ಪ್ರಕಾರ 136(2) ಪ್ರಕಾರ ಹಿಯರ್ ಮಾಡಿ ಅದು ಇಲ್ಲೀಗಲ್ ಅಂತ ಕಂಡು ಬಂದಿರೋದನ್ನು ಆದೇಶ ಮಾಡಿದರೆ ಅವು ಅಂಥ ತಪ್ಪಿತಸ್ಥರ ಮೇಲೆ 1 to 4 ಈಗಾಗಲೇ ತಾಲೂಕು ಆಫೀಸಿಂದ ನಮಗೆ AC ಮುಖಾಂತರ ಸ್ವೀಕೃತ ಆಗಿದೆ. ಅದರಲ್ಲಿ ಕೆಲವು ಡಾಕ್ಯುಮೆಂಟ್ಸ್, ಯಾಕಂದರೆ ಇದು ಎಕ್ಸಾಸ್ಟಿವ್ ಎನ್ಕ್ವೈರಿ ಬರಲಿ. ಫಸ್ಟ್ ರಿಪೋರ್ಟ್ ಇದು 28 ಎಕರೆಗೆ ಸಂಬಂಧಿಸಿದಂಥ ಒಂದು ಮನವಿ ಇದೆ. ಇನ್ನೂ ತಹಸೀಲ್ದಾರ್ AC ನಮಗೆ ವರದಿ ಬಂದಿಲ್ಲ. ವರದಿ ಬಂದ ನಂತರ ಏನು ಕ್ರಮ ತಗೊಳ್ಬೇಕು ಆಸ್ ಪರ್ ಆ್ಯಕ್ಟ್ ವಿ ವಿಲ್ ಟೇಕ್. 28 ಎಕರೆ ಅಕ್ರಮವಾಗಿ ಮಂಜೂರು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಹಾಗಾದ್ರೆ ಯಾರ್ಯಾರಿಗೆ ಮಂಜೂರು ಮಾಡಲಾಗಿದೆ ಈ 28 ಎಕರೆಯನ್ನ 2019-2020ರ ಸಂದರ್ಭದಲ್ಲಿ ಅನ್ನುವಂಥದ್ದನ್ನ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ. ಶಿವಮೊಗ್ಗದ ಪ್ರಭಾವಿಗಳಿಗೆ ಅಕ್ರಮವಾಗಿ ಮಂಜೂರಾತಿ ಮಾಡಲಾಗಿದೆ. ತರೀಕೆರೆ ತಾಲೂಕಿನಲ್ಲಿ ನಡೆದಿದೆ ಅಕ್ರಮ ಅನ್ನುವಂಥ ಆರೋಪ ಮಾಡಲಾಗಿರುವಂಥ ಹಿನ್ನೆಲೆಯಲ್ಲೇ ಈಗ ತನಿಖೆಗೆ ಆದೇಶವನ್ನ ಮಾಡಲಾಗಿದೆ. ಕೆಂಚೇನಹಳ್ಳಿ ಗ್ರಾಮದ ಸರ್ವೆ ಅದು 28 ಎಕರೆ ಕಂದಾಯ ಭೂಮಿ ಅಕ್ರಮವಾಗಿ ಮಂಜೂರಾಯ್ತಾ ಅಂತ. ಗೀತಾ ಅವರು ತಹಶೀಲ್ದಾರ್ ಆಗಿದ್ದಾಗ ನಡೆದಿದ್ದಂತಹ ಒಂದು ಅಕ್ರಮಂತೆ. ಭೂ ಮಂಜೂರಾತಿ ದಾಖಲೆಗಳು ಈಗ ಮಾಯ ಆಗಿದೆ. ಜೈಲು ಸೇರುವ ಆತಂಕದಲ್ಲಿ ಕಡತಗಳನ್ನು ನಾಪತ್ತೆ ಮಾಡಲಾಗಿದೆಯಾ? AC ನೇತೃತ್ವದಲ್ಲಿ ತನಿಖೆಗೆ DC ಮೀನಾ ನಾಗರಾಜ್ ಅವರು ಆದೇಶವನ್ನ ಮಾಡಿರುವಂಥದ್ದು. ಯಾರ್ಯಾರಿಗೆ ಅಂದರೆ ಮಮತಾ ಅನ್ನೋರಿಗೆ 4 ಎಕರೆ, ಷಡಾಕ್ಷರಿ ಅನ್ನುವಂಥವ್ರಿಗೆ 3.38 ಎಕರೆ, ಸತ್ಯವತಿ ಅವರಿಗೆ 3.34 ಎಕರೆ ಗುಂಟೆ, ಪ್ರಭಾಕರ್ ಅವರಿಗೆ 3.3 ಗುಂಟೆ, ಸರಸ್ವತಿ ಅವರಿಗೆ 4 ಎಕರೆ. ಈ ರೀತಿಯಾಗಿ 28 ಎಕರೆಯನ್ನ ಅಕ್ರಮವಾಗಿ ಮಂಜೂರು ಮಾಡಲಾಗಿದೆ ಅಂತ. ಇನ್ನು ಸಾಕಷ್ಟು ಜನರ ಹೆಸರಿದೆ. ಸದ್ಯಕ್ಕೆ ಇಷ್ಟು ಜನರಿಗೆ ಆ ಒಂದು ಭೂಮಿಯನ್ನ ಮಂಜೂರು ಮಾಡಿರುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ಯೋಗೇಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯೋಗಿ, ಈಗ 28 ಎಕರೆ ಅಕ್ರಮ ಮಂಜೂರು ಅನ್ನುವಂಥ ವಿಚಾರ ಬಗ್ಗೆ ಈಗ ಆದೇಶವನ್ನು ಮಾಡಲಾಗಿದೆಯಲ್ಲ, 2019-20ರಲ್ಲಿ ಆಗಿರುವಂಥದ್ದು. ಇದು 5 ವರ್ಷ ಆದ್ಮೇಲೆ ಬೆಳಕಿಗೆ ಬಂದಿದ್ದ, ಈಗ ಗೊತ್ತಾಗಿದ್ದಾದರೂ ಹೇಗೆ? ಎಸ್ ಪೃಥ್ವಿ, ಏನು ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆನಲ್ಲಿ ನಡೆದಿರಬಹುದಾದಂತಹ ರಾಜ್ಯದ ಅತಿ ದೊಡ್ಡ ಕಂದಾಯ ಭೂ ಮಂಜೂರಾತಿ ಹಗರಣ ಅಂತಕ್ಕಂಥದ್ದು ತಡವಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಲಿಂಗನಹಳ್ಳಿ ಹೋಬಳಿಯ ಕೆಂಚನಹಳ್ಳಿ ಗ್ರಾಮದಲ್ಲಿ ಸುಮಾರು 28 ಎಕರೆ ಕಂದಾಯ ಭೂಮಿಯನ್ನ ಅಕ್ರಮವಾಗಿ ಮಂಜೂರು ಮಾಡಿಕೊಟ್ಟಿರ್ತಕ್ಕಂಥ ಒಂದು ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸ್ಥಳೀಯರು ಕೂಡ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರಿಗೆ ದೂರನ್ನ ಕೂಡ ದಾಖಲಿಸಿರ್ತಕ್ಕಂಥದ್ದು. ಏನು ಕಳೆದ
ಮೇ ತಿಂಗಳ 20ನೇ ತಾರೀಕು ದೂರನ್ನ ನೀಡ್ತಾರೆ. ಆ ದೂರಿನ ಅನ್ವಯದಲ್ಲಿ ಏನು ತಹಶೀಲ್ದಾರ್ನಿಗೆ ಏನು ವಿರುದ್ಧವಾಗಿ ಆರೋಪ ಕೇಳಿ ಬಂದೆ, ಆ ಒಂದು ಆರೋಪವನ್ನ ತನಿಖೆಯನ್ನ ಮಾಡ್ಲಿಕ್ಕೆ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ಏನು ಒಂದು ತರೀಕೆರೆ ಎಸಿ ಕಾಂತರಾಜ್ ಅವರ ನೇತೃತ್ವದಲ್ಲಿ ತನಿಖೆಯನ್ನು ಮಾಡ್ಲಿಕ್ಕೆ ಆದೇಶವನ್ನ ಮಾಡಿರ್ತಕ್ಕಂಥದ್ದು. ದಿನದಿಂದ ದಿನಕ್ಕೆ ಏನು ಈ ಒಂದು ಕಂದಾಯ ಇಲಾಖೆ ಭೂ ಮಂಜೂರಾತಿ ಹಗರಣ ಅಂತಕ್ಕಂಥದ್ದು ಅಕ್ರಮವಾಗಿ ನಡೆದಿರ್ತಕ್ಕಂಥದ್ದು ಇಡೀ ರಾಜ್ಯದ ಗಮನವನ್ನ ತನ್ನತ್ತ ಸೆಳೆಯುವಲ್ಲಿ ಈ ಒಂದು ಭೂ ಮಂಜೂರಾತಿ ಹಗರಣ ಚಿಕ್ಕಮಗಳೂರು ಜಿಲ್ಲೆಯನ್ನ ಸದ್ದು ಮಾಡಿರ್ತಕ್ಕಂಥದ್ದು. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಮತ್ತು ಮೂಡಿಗೆರೆನಲ್ಲಿ ಅತಿ ಹೆಚ್ಚಾಗಿ ನಡೆದಿತ್ತು. ಆದರೆ ತರೀಕೆರೆಯಲ್ಲಿ ಯಾವುದೇ ರೀತಿಯಾದ ಭೂ ಮಂಜೂರಾತಿ ಅಕ್ರಮದ ಪ್ರಕರಣಗಳು ಬೆಳಕಿಗೆ ಬಂದಿರಲಿಲ್ಲ. ಆದರೆ ಈಗ ಅಕ್ರಮವಾಗಿ ಭೂ ಮಂಜೂರಾತಿ, ಅದು ಕೂಡ ಸ್ಥಳೀಯರ ಅಲ್ಲದವರಿಗೆ, ಶಿವಮೊಗ್ಗ ಜಿಲ್ಲೆಗೆ ಸೇರಿದಂತ ಪ್ರಭಾವಿ ವ್ಯಕ್ತಿಗಳಿಗೆ ಸುಮಾರು ಜನರಿಗೆ ಅಂದಿನ ತಹಶೀಲ್ದಾರ್ ಆಗಿದ್ದಂತಹ ಸಿಜಿ ಅವರು ಅಕ್ರಮವಾಗಿ ಮಂಜೂರಿ ಮಾಡಿದ್ದಾರೆ ಅನ್ನೋ ಒಂದು ದೂರನ್ನ ನೀಡಿರ್ತಕ್ಕಂಥದ್ದು. ಆ ದೂರಿನಲ್ಲಿ ಏನಂತಂದ್ರೆ ಮೂಲ ದಾಖಲಾತಿಗಳು ಅರ್ಜಿಯೇ ಇಲ್ಲದೆ ಫಾರಂ 50 ಮತ್ತೆ ಫಾರಂ 53 ನಲ್ಲಿ ಭೂ ಮಂಜೂರಾತಿಯನ್ನ ಮಾಡಿಸ್ಕೊಳ್ಬೇಕು ಅಂತಂದ್ರೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಆದ್ರೆ ಯಾವುದೇ ರೀತಿಯಾದಂತಹ ಅರ್ಜಿಯೂ ಇಲ್ಲದೆ ಆ ಒಂದು ಪ್ರೊಸೀಜರ್ ಫಾಲೋ ಮಾಡ್ಬೇಕಾಗ್ತದೆ. ಬಗರುಕುಂ ಸಮಿತಿಯ ರೆಸಲ್ಯೂಷನ್ ಅಲ್ಲಿ ಇಟ್ಟು ಮೀಟಿಂಗ್ ಗಳನ್ನ ಪಾಸ್ ಮಾಡ್ಬೇಕಾಗುತ್ತೆ. ಯಾವುದೇ ಮೀಟಿಂಗ್ ಗಳಲ್ಲಿ ಕೂಡ ಇಟ್ಟಿಲ್ಲ, ರೆಸಲ್ಯೂಷನ್ ಕೂಡ ಪಾಸ್ ಆಗಿಲ್ಲ. ಅದೇ ರೀತಿಯಾಗಿ ಯಾವುದೇ ಮೂಲ ಕಡತಗಳು ಕೂಡ ಈಗ ದಾಖಲಾತಿ ಇಲ್ಲದೇನೆ ನೇರವಾಗಿ ಪಹಣಿಯನ್ನ ಕೊಟ್ಟಿರ್ತಕ್ಕಂಥದ್ದು ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಇನ್ನು ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದ್ದು ಒಂದು ರೋಚಕ ಅಂತಾನೆ ಹೇಳ್ಬೋದಾಗಿರ್ತಕ್ಕಂಥದ್ದು. ಭೂಮಿಯನ್ನ ಮಂಜೂರಾತಿ ಮಾಡಿಸ್ಕೊಂಡವರು ಮತ್ತು ಅಕ್ಕಪಕ್ಕದವರು ಈ ಒಂದು ಭೂಮಿಯನ್ನ ಪೋಡಿ ಮಾಡಿಸ್ಕೊಳ್ಳಿಕ್ಕೆ ಹೋದಂತಹ ಸಂದರ್ಭದಲ್ಲಿ ತಮ್ಮ ಹೆಸರಿನಲ್ಲಿ ಪಹಣಿ ಇದೆ, ಈ ಒಂದು ಭೂಮಿಯನ್ನ ಪೋಡಿ ಮಾಡಿಸ್ಕೊಡಿ ಅಂತ ಹೋದಂತ ಸಂದರ್ಭದಲ್ಲಿ ಪಹಣಿ ಮಾತ್ರ ಇದೆ, ಆದ್ರೆ ಮೂಲ ಕಡತಗಳೇ ಇಲ್ಲ ಅಂತಕ್ಕಂಥದ್ದು ಬೆಳಕಿಗೆ ಬಂದಿರತಕ್ಕಂಥದ್ದು. ಈ ಒಂದು ಕಡತಗಳಿಲ್ಲ ಮತ್ತು ಅರ್ಜಿಯೂ ಕೂಡ ಇಲ್ಲ ಅನ್ನೋ ಒಂದು ವಿಷಯವನ್ನ ತಿಳಿದು ಸ್ವತಃ ಭೂಮಿಯನ್ನ ಮಂಜೂರಾತಿ ಮಾಡಿಸ್ಕೊಂಡವರು ಕೂಡ ಒಂದು ರೀತಿಯಲ್ಲಿ ಗೊಂದಲಕ್ಕೆ ಸಿಲುಕಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಇನ್ನು ಸ್ಥಳೀಯವಾಗಿ ಇರ್ತಕ್ಕಂಥ ಜನರಿಗಾಗ್ಲಿ ಜನಪ್ರತಿನಿಧಿಗಳಿಗಾಗಿ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲದೆ ಈ ಒಂದು ಸುಮಾರು ಸರ್ವೆ ನಂಬರ್ 12ರಲ್ಲಿ ಇರ್ತಕ್ಕಂಥ 28 ಎಕರೆ ಭೂಮಿಯನ್ನ ಮಂಜೂರು ಮಾಡಿಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿಬಂದಿರ್ತಕ್ಕಂಥದ್ದು. ಅದಷ್ಟೇ ಅಲ್ಲದೆ ಈ ಒಂದು ಸರ್ವೆ ನಂಬರ್ 12ರಲ್ಲಿ ಇರ್ತಕ್ಕಂಥ ಭೂಮಿಯನ್ನ ಇದೀಗಾಗಲೇ ಏನು ಅರಣ್ಯ ಇಲಾಖೆಯವರು ಡೀಮ್ಡ್ ಫಾರೆಸ್ಟ್ ಅಂತ ಘೋಷಣೆ ಮಾಡ್ಲಿಕ್ಕೆ ಪ್ರಪೋಸಲ್ ಅನ್ನ ಕೂಡ ಅಕ್ರಮದ ಈ ಹಿಂದೆ ಇದ್ದಂತ DC AC ಗಳ ಪಾತ್ರ ಏನಾದ್ರೂ ಇದೆಯಾ? ಅದ್ರ ಬಗ್ಗೆನೂ ಏನಾದ್ರೂ ಅನುಮಾನಗಳಿದಾವ? ಎಸ್ ಪೃಥ್ವಿ ಏನು 2019-20ರಲ್ಲಿ ಅಂದಿನ ತರೀಕೆರೆ ತಹಶೀಲ್ದಾರ್ ಆಗಿದ್ದಂತ ಸಿಜೆ ಗೀತಾ ಅವರು ಇಂದು ಹಾಸನದ ತಹಶೀಲ್ದಾರ್ ಆಗಿರ್ತಕ್ಕಂಥದ್ದು. ಅವರ ಕಾಲಾವಧಿಯಲ್ಲಿ ಈ ಒಂದು ಅಕ್ರಮ ನಡೆದಿರ್ತಕ್ಕಂಥದ್ದು. ಈ ಒಂದು ಎಲ್ಲಾದ್ರೂ ಮೂಲ ದಾಖಲಾತಿಗಳು ಮತ್ತು ಕಡತಗಳು ಸಿಕ್ಕಿದ್ಯಾ, ಅದಲ್ಲಿ ಏನಾದ್ರೂ ಜೈಲು ಸೇರಬಹುದಾದಂತ ಒಂದು ಸನ್ನಿವೇಶ ಈ ಹಿಂದಿನ ಚಿಕ್ಕಮಗಳೂರಿನ DC ಮತ್ತು AC ಬಗ್ಗೆನೂ ಏನಾದ್ರೂ ಆರೋಪಗಳಿದೆಯಾ? ಅವರ ಸಹಕಾರ ಇಲ್ದಲೇ ಇವ್ರೊಬ್ರೇ ಮಾಡ್ಬಿಟ್ರಾ? ಎಸ್ ಪೃಥ್ವಿ ಏನು ಆವತ್ತು ಇದ್ದಂತ DC AC ಮತ್ತು ತಹಶೀಲ್ದಾರ್ಗಳ ಸಮ್ಮುಖದಲ್ಲಿ ಏನು ಆಗಿರಬಹುದು ಅನ್ನೋ ಒಂದು ಆರೋಪ ಸ್ಥಳೀಯರಲ್ಲಿ ಇರ್ತಕ್ಕಂಥದ್ದು. ಜೊತೆಗೆ ಏನು ಈ ಒಂದು ಪ್ರಕರಣದ ಸಂಪೂರ್ಣವಾಗಿ ತನಿಖೆಯನ್ನ ಮಾಡಿದ್ದೆ ಆದ್ರೆ ಈ ಒಂದು ಅಕ್ರಮದ ಭೂ ಮಂಜೂರಾತಿಯಲ್ಲಿ ಇರ್ತಕ್ಕಂಥ ಎಲ್ಲ ಕೈಗಳ ಅಥವಾ ಮುಖಗಳ ಏನು ಅನಾವರಣ ಆಗುತ್ತೆ ಅಂತಕ್ಕಂಥದ್ದು ಸ್ಥಳೀಯರ ಒತ್ತಾಯವಾಗಿರ್ತಕ್ಕಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಯೋಗಿ ನಿಮ್ಮೆಲ್ಲ ಮಾಹಿತಿಗಾಗಿ.